ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ತಗೊಳ್ಳಿ. ಗೈಸ್, ಇಲ್ಲಿ ಎನರ್ಜೀಸ್ ನಿಮ್ಗೆ ಬಂದಿರೋದು ಇಲ್ಲ ನಿಮ್ಮ ಪರ್ಸನ್ದು ಕೂಡ ಬಂದಿರಬಹುದು. ಸೊ ನೋಡ್ಕೊಳ್ಳಿ ಯಾರು ಎನರ್ಜೀಸ್ ಬರ್ತಾ ಇದೆ ಅಂತ. ಓಕೆ, ಫಸ್ಟ್ ಕಾರ್ಡ್ ಎಂಪ್ರೆಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ತುಂಬ ಸಕ್ಸಸ್ ಅಂತೀನಿ. ಇಲ್ಲ ನಿಮ್ಮ ಪರ್ಸನ್ ಜೊತೆ ತುಂಬ ಫ್ರೆಂಡ್ಲಿ ಆಗಿರೋದು ಅಂತ ಹೇಳ್ಬೋದು. ಆಮೇಲೆ ತುಂಬ ಜನ ಕೇರ್ಫುಲ್ ಆಗಿರಿ. ದೇರ್ ಈಸ್ ಎನ್ ಚಾನ್ಸಸ್ ನೀವು ನಿಮ್ಮ ಪರ್ಸನ್ ಮೀಟ್ ಆಗ್ತಿರೋರು ಇದ್ರೆ ಈ ಮಂತಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದೆ. ಇಲ್ಲ ನೀವು ಮ್ಯಾರಿಡ್ ಇದ್ದೀರಾ ಅಂದರೆ ದಟ್ ವಿಲ್ ಬಿ ಅ ಗುಡ್ ನ್ಯೂಸ್. ಆ್ಯಂಡ್ ತುಂಬ ಕಂಫರ್ಟೇಬಲ್ ಲೈಫ್ನ ಪ್ರಿಫರ್ ಮಾಡ್ತಿದ್ದೀರಾ. ಏನೋ ನಿಮಗೆ ಲೈಕ್ ಎಲ್ಲ ಕಂಫರ್ಟ್ ಇರಬೇಕು. ಬೆಡ್ ಕಂಫರ್ಟ್ ಇರಬೇಕು, ಬೆಡ್ ಕವರ್ಸ್ ಕೂಡ ತುಂಬ ಕಂಫರ್ಟಾಗಿ ಕ್ಲೀನಾಗಿರಬೇಕು. ಆಮೇಲೆ ತುಂಬ ಗಾರ್ಡನಿಂಗ್ ಮಾಡ್ತಾ ಇದ್ದೀರಾ. ಮನೆ ಹತ್ರ ಎಲ್ಲ ತುಂಬ ಬ್ಯೂಟಿಫುಲ್ ಫ್ಲವರ್ಸ್, ಆಮೇಲೆ ಗಿಡಗಳು ಎಲ್ಲ ಹಾಕ್ತಿರೋದು. ಆಮೇಲೆ ನ್ಯೂ ಇಯರ್ಫೋನ್ಸ್ ತೊಗೋತಿರ್ಬೋದು ಕೆಲವೊಬ್ಬರು. ಆಮೇಲೆ ಏನೋ ಒಂದು ನ್ಯೂ ಮಾಡೆಲಿಂಗ್ ಇರ್ಬೋದು, ಇಲ್ಲ ಆರ್ಟಿಸ್ಟಿಕ್ ಎನರ್ಜಿ ಕೂಡ ಇದೆ. ಎಲ್ಲ ಕ್ವೀನ್ ಥರ ಯು ಆರ್ ಲಿವಿಂಗ್ ಯುವರ್ ಲೈಫ್ ಅಂತ ಹೇಳ್ತೀನಿ. ದ ಹೈ ಪ್ರಿಸ್ಟೆಸ್ ಕಾರ್ಡ್ ಇರೋದ್ರಿಂದ ಕೆಲವೊಬ್ರು ಹಿಡನ್ ಆಗಿ ಏನೋ ಕಲಿತಿದ್ದೀರಾ ಅಂತ ಹೇಳ್ಬೋದು. ಮನೆಯಲ್ಲೂ ಮೇ ಬಿ ಯಾರಿಗೂ ಗೊತ್ತಿಲ್ಲದಂಗೆ, ಇಲ್ಲ ನಿಮ್ಮ ಪಾರ್ಟ್ನರ್ಗೂ ನೀವೇನು ಹೇಳಲಾರ್ದಂಗೆ ಏನೋ ಕೆಲಸ ಮಾಡ್ತಿರ್ತೀರಾ. ಇಲ್ಲ ಇನ್ನು ಕೆಲವ್ರಿಗೆ ನಾನು ಇನ್ನೊಂದು ಏನು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇ ಬಿ ನೀವು ಯಾವತ್ತಾದರೂ ಫ್ರೆಂಡ್ಲಿ ಮಾತಾಡ್ತಿರ್ಬೋದು, ಬಟ್ ಆ ಫ್ರೆಂಡ್ ವಿಷಯನೂ ನೀವು ನಿಮ್ಮ ಪರ್ಸನ್ ಹತ್ರ ಮುಚ್ಚಿಡ್ತಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಆ ಪರ್ಸನ್ಸ್ ಇನಿಷಿಯಲ್ ಐ ಕ್ಯಾನ್ ಜಸ್ಟ್ ಹಾಗೆ ನಾನು ಹೇಳೋಕ್ಕೆ ಇಷ್ಟಪಡ್ಬೋದು. ಅದು ಎಲ್ಲರದ್ದು ಆಗಿರಲ್ಲ, ಬಟ್ ಡೆಫಿನೆಟ್ಲಿ ಬಿ ಆರ್ ಜೆ. ಓಕೆ, ಬಿ ಫಾರ್ ಬಟರ್ಫ್ಲೈ, ಜೆ ಫಾರ್ ಜಗ್. ಐ ಥಿಂಕ್ ಅದು ನಿಮಗೆ ಇನ್ಶಿಯಲ್ಸ್ ಕರೆಕ್ಟಾಗಿ ಕೇಳಿಸ್ಲಿ ಅಂತ ನಾನು ಈ ಥರ ಎಕ್ಸಾಂಪಲ್ ಕೊಟ್ಟೆ. ಸೊ ಬಿ ಆರ್ ಜೆ ಈ ಒಂದು ಇನ್ಶಿಯಲ್ಸಿಂದ ಕನೆಕ್ಟ್ ಆಗಿರ್ಬೋದು ಆ ಪರ್ಸನ್ಸು. ಆಮೇಲೆ ತುಂಬ ಸೈಕಿಕ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ನಿಮ್ಗೆ ಏನಾದ್ರು ಕೇಳ್ತಿದ್ರೆ ಸಾಕು, ನೀವು ಅದನ್ನು ತುಂಬ ಬೇರೆ ವೇಯಲ್ಲಿ ತೊಗೊಂಡು ಹೋಗ್ತಿದ್ದೀರಾ. ಬಿ ಕೇರ್ಫುಲ್. ಆಮೇಲೆ ತುಂಬ ರಿಲಿಜಿಯಸ್ ಪೂಜಾ ಪಾಠಗಳು ಮಾಡೋದು, ಇಲ್ಲ ಟ್ಯಾರೋ ರೀಡಿಂಗ್ ಕೂಡ ಕಲಿತಾ ಇದ್ದೀರಾ ಕೆಲವೊಬ್ರು ಅಂತ ಹೇಳ್ಬೋದು. ಇನ್ನು ಕೆಲವೊಬ್ರು ನಾನು ವೀಡಿಯೋಸ್ ನೋಡ್ತಿರೋದೇ ಟ್ಯಾರೋ ರೀಡಿಂಗ್ನ ತಿಳ್ಕೊಳ್ಳೋಕ್ಕೆ, ಇಲ್ಲ ಅದನ್ನು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತಲೂ ಅನಿಸ್ತಾ ಇದೆ ಫಾರ್ ಸಮ್ ಫೀಮೇಲ್. ಓಕೆ, ಕಿಂಗ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ನು ಡೆಫಿನೆಟ್ಲಿ ನಿಮ್ಮ ಮೇಲೆ ತುಂಬ ಸ್ಪೈ ಮಾಡ್ತಿರ್ತಾರೆ ಈ ಮಂತಲ್ಲಿ. ನೋಡಿ, ಯಾವಾಗೂ ಯಾರು ಸುಮ್ಮನೆ ಯಾರ ಮೇಲೆ ಡೌಟ್ ಬಂದುಬಿಡಲ್ಲ. ಏನೋ ಒಂದು ಚೇಂಜಸ್ ಅನಿಸಿದ್ರೆ ಡೆಫಿನೆಟ್ಲಿ ಅವ್ರು ಡೌಟ್ ಮಾಡೋದು ಶುರು ಮಾಡ್ತಾರೆ ಅಲ್ವಾ. ಸೊ ಆ ಥರನೇ ಇಲ್ಲಿ ನನಗೆ ಅನಿಸ್ತಾ ಇದೆ. ನಿಮ್ಮ ಪರ್ಸನ್ ಸ್ಪೈಯಿಂಗ್ ಆನ್ ಯು ಅಂತ ಹೇಳ್ಬೋದು. ಇಲ್ಲ ಅವರು ಅವ್ರ ಫ್ರೆಂಡ್ಸಿಗೆ ಯಾರಿಗಾದ್ರೂ ಇಟ್ಟಿರ್ಬೋದು. ಇನ್ನೂ ಕೆಲವೊಬ್ರಿಗೆ ಇನ್ನೂ ಏನೇನು ಚಾನ್ಸ್ ಇದೆ ಅಂದರೆ, ದೇ ಮೇ ಬಿ ಪ್ಲೇ ಲೈಕ್ ಅವರೇ ಒಂದು ಫೇಕ್ ನಂಬರಿಂದ ನಿಮಗೆ ಮೆಸೇಜ್ ಮಾಡಿ ನಿಮ್ಮ ಜೊತೆ ಫ್ರೆಂಡ್ ಆಗಿ ಚಾಟ್ ಮಾಡ್ತಿರೋದು, ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ. ಲೈಕ್ ಈ ಥರ ನಾನು ಮಾಡಿದ್ರೆ ಅವರು ನನ್ನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ, ನನ್ನ ಹತ್ರ ಹೇಳ್ತಾರಾ ಇಲ್ಲ ಮ್ಯಾಟ್ರು, ಈ ಥರನೂ ಗೇಮ್ಸ್ ಆಡೋ ಚಾನ್ಸಸ್ ಇದೆ. ಸೊ ಬಿ ಕೇರ್ಫುಲ್. ಆ್ಯಂಡ್ 8 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಸ್ವಲ್ಪ ಸಡನ್ ಚೇಂಜಸ್ ಇರುತ್ತೆ ಲೈಫಲ್ಲಿ ಈ ಸ್ಪೆಷಲಿ ಮಂತಲ್ಲಿ. ಆಮೇಲೆ ಟ್ರಾವೆಲ್ ಎನರ್ಜಿ ಅಂತೀನಿ. ಏರ್ ಟ್ರಾವೆಲ್, ನೀವೆಂದೂ ಏರ್ ಟ್ರಾವೆಲ್ ಮಾಡಿಲ್ದವರು ಡೆಫಿನೆಟ್ಲಿ ಏರ್ ಟ್ರಾವೆಲ್ ಅಂದರೆ ಫ್ಲೈಟ್ ಮೂಲಕ ಎಲ್ಲೋ ಟ್ರಾವೆಲ್ ಮಾಡಿ ಹೋಗ್ತಿದ್ದೀರಾ ಅಂತಲೂ ಹೇಳ್ಬೋದು ಕೆಲವೊಬ್ಬರಿಗೆ. ಆಮೇಲೆ ನಿಮ್ಮ ಪರ್ಸನ್ ಆ್ಯಕ್ಚುಲಿ ಮಂತಲ್ಲಿ ಚಾಟಿಂಗ್ ಪ್ರೊಸೆಸ್ ತುಂಬ ಇದೆ ಅನಿಸ್ತದೆ. ಆಮೇಲೆ ಟಾಕಿಂಗ್, ಓಕೆ, ತುಂಬ ಮಾತಾಡೋದು, ಆಮೇಲೆ ಚಾಟ್ ಮಾಡೋದು ಎನರ್ಜೀಸ್ ಕಾಣಿಸ್ತಿದೆ ನಿಮ್ಮ ಪರ್ಸನ್ ಜೊತೆ. ಆ್ಯಂಡ್ ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ ಇಲ್ಲಿ. 2 ಕಿಂಗ್ ಇರೋದ್ರಿಂದ ಡೆಫಿನೆಟ್ಲಿ ಕೆಲವೊಬ್ರಿಗೆ ನಾನು ಹೇಳೋದು ಇಷ್ಟಪಡ್ತೀನಿ, 2 ಪರ್ಸನ್ ಜೊತೆ ಡೀಲ್ ಮಾಡ್ತಿರ್ಬೋದು ನೀವು. ಇಲ್ಲ ಕೆಲವೊಬ್ಬರಿಗೆ ಸೇಮ್ ಮೇಲ್ ಎನರ್ಜಿ ಇರುತ್ತೆ, ಅಂದರೆ ಇದು ಕೆಲವೊಬ್ರಿಗೆ ಮಾತ್ರ. ಲೈಕ್ ಸೇಮ್ ಏನೋ ಜೆಂಟ್ಸ್ ಎನರ್ಜಿನೂ ಇದೆ ಇಲ್ಲಿ. ಮ್ಯಾಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಯು ವಿಲ್ ಬಿ ವಿನ್ನಿಂಗ್ ದ ಮೂಮೆಂಟ್ ಅಂತೀನಿ. ಡೆಫಿನೆಟ್ಲಿ ವಿನ್ ಮೂಮೆಂಟ್ ಇರುತ್ತೆ. ಆಮೇಲೆ ತುಂಬ ಡೆಕೋರೇಷನ್ ಮಾಡ್ತಾ ಇದ್ದೀರಾ. ನಾನು ಮುಂಚೆನೇ ಹೇಳಿದೆ, ಈ ಮಂತಲ್ಲಿ ತುಂಬ ನೀವು ಅಟ್ರಾಕ್ಟಿವ್ ಆಗಿರಬೇಕು, ನಾನು ತುಂಬ ಚೆನ್ನಾಗಿ ಕಾಣಬೇಕು, ನನ್ನ ಫೋಟೋಸ್ ಚೆನ್ನಾಗಿ ಬರಬೇಕು, ಈ ಥರ ಎಲ್ಲ ತುಂಬ ನಿಮ್ಮ ಧ್ಯಾನ ಇರುತ್ತೆ ಅಂತ ಹೇಳ್ಬೋದು. ಡೆತ್ ಕಾರ್ಡ್ ಇರೋದ್ರಿಂದ ಕೆಲವೊಬ್ರಿಗೆ ಇಲ್ಲಿ ಸ್ಲೋ ಮೂಮೆಂಟ್ ಮಾಡ್ಕೋತಾ ನೀವು ಮೂವ್ ಆನ್ ಆಗ್ತಿದ್ದೀರಾ ಬೇರೆ ಕಡೆನೂ ಅಂತ ಹೇಳ್ಬೋದು. ಇಲ್ಲ ಬೇರೆ ವರ್ಕ್ ಪ್ರೊಸೆಸ್ಸಿಂದ ಟ್ರಾವೆಲ್ ಇದೆ ಇಲ್ಲಿ. ಟ್ರಾವೆಲಿಂಗ್ ಎನರ್ಜಿ ಸಖತ್ತಾಗಿದೆ ಈ ಮಂತು. ಆಮೇಲೆ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಕಾರ್ಡ್ ನೋಡಿ
ನಿಮ್ಮ ಒಂದು ಏನು ವಿಶ್ ಇದೆ ಅದನ್ನು ಫುಲ್ ಆಗ್ತಿದೆ ಅಂತ ಹೇಳ್ಬೋದು. ನೀವೇನೋ ತುಂಬ ಟೈಮಿಂದ ಏನೋ ಒಂದು ವಿಶ್ ಮಾಡ್ಕೋತಿದ್ರಿ, ಮೇ ಬಿ ಅದು ಫೈನಲಿ ಫುಲ್ ಆಗಲಿದೆ. ಆಮೇಲೆ 9 ಆಫ್ ಕಪ್ಸ್ ಶೋಸ್ ಟು 10 ಆಫ್ ಕಪ್ಸ್ ಬಂದಿಲ್ಲ, ಬಟ್ ಡೆಫಿನೆಟ್ಲಿ ನೀವು ರೆಡಿ ಇದ್ದೀರಾ. ಮ್ಯಾರೇಜ್ಗಾದರೂ ಇರಲಿ, ಬೇಬಿಗಿರಲಿ, ನೋಡಿ ಸನ್ ಕಾರ್ಡ್ ಕೂಡ ಬಂದಿದೆ. ಸೊ ಈ ಥರ ಏನಾದರೂ ನೀವು ಈ ಮಂತಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಅಂತೀನಿ. ಡೆಫಿನೆಟ್ಲಿ ಸೆಟ್ ಆಗಬಹುದು. ಅಲ್ಲಿ ಸಖತ್ತಾಗಿರುತ್ತೆ, ಪಾಸಿಟಿವ್ನೆಸ್ ಇರುತ್ತೆ. ಸನ್ ಕಾರ್ಡ್ ಬಂದಾಗ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು. 8 ಆಫ್ ಕಪ್ಸ್ ಕೂಡ ಇದೆ. ಸ್ವಲ್ಪ ನಿಮ್ಮ ಮೂಡಿ ಪರ್ಸನ್ ಆಗಿದ್ರೆ, ಮೂಡ್ ಚೇಂಜ್ ಆಗ್ತಾ ಇದ್ರೆ ಅವ್ರಿಗೆ ಒಂದು ಸ್ಮಾಲ್ ಗ್ಯಾಪ್ ಬೇಕು, ಇಲ್ಲ ಲೈಕ್ ಫಾರ್ 1-2 ವೀಕ್ಸ್ ಅವರು ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿ ಇರೋದನ್ನು ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ. ಇಲ್ಲ ಕಾಂಟ್ಯಾಕ್ಟಲ್ಲಿ ಇದ್ರೂ ಅಷ್ಟು ಅವ್ರ ಮೂಡ್ ಸರಿ ಇರಲ್ಲ ಅಂತ ಹೇಳ್ಬೋದು. ದೇ ವಾಂಟ್ ಟು ಅಂದರೆ ಇದು ಫಾರ್ ಎವರ್ಗೋಸ್ಕರ ಹೋಗ್ತಿಲ್ಲ ಇವರು, ಜಸ್ಟ್ ಫಾರ್ ಸಮ್ ಡೇಸ್ ಅಂತ ಹೇಳ್ಬೋದು. ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಈ ಮಂತಲ್ಲಿ ಸ್ವಲ್ಪ ಇಶ್ಯೂಸ್ ಆಗ್ತಾನೆ ಇರುತ್ತೆ ಆಗಾಗ. ಇಟ್ಸ್ ನಾಟ್ ಲೈಕ್ ಅ ಪರ್ಟಿಕ್ಯುಲರ್ ಡೇ, ಆಗಾಗ ಸ್ವಲ್ಪ ನಿಮ್ಮಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ನಡೀತಿರ್ಬೋದು ಅಂತಲೂ ಕಾರ್ಡ್ ತೋರಿಸ್ತಾ ಇದೆ. ಫೈನ್ ಗೈಸ್, ಈಗ ನಾನು ನಿಮಗೆ ಒಂದು ಏಂಜಲ್ ಮೆಸೇಜ್ ಕೂಡ ತೆಗೆದು ಕೊಟ್ಬಿಡ್ತೇನೆ. ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಬಂದಿದೆ ನೋಡಿ, ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಬಂದಿದೆ. ಐ ಥಿಂಕ್ ನೀವು ಏನೋ ಒಂದು ವಿಷಯದ ಬಗ್ಗೆ ಇದು ಫೈಂಡ್ ಔಟ್ ಮಾಡ್ತಿದ್ದೀರಾ, ಇಲ್ಲ ನಿಮಗೇನೋ ಬೇಕಾಗಿದೆ ಅದ್ರ ಮೇಲೆ ತುಂಬ ನೀವು ಫೋಕಸ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಬಟ್ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ನೂ ಏನೂ ವಿಷಯ ಗೊತ್ತಿಲ್ಲ, ಇಲ್ಲ ನೀವು ಎದ್ರ ಜೊತೆನೂ ರಿಲೇಟ್ ಮಾಡ್ಕೊಳ್ಳಿ ನಾನು ಹೇಳ್ತಿರೋ ಮಾತನ್ನು, ಓಕೆನಾ. ಬಟ್ ಡೆಫಿನೆಟ್ಲಿ ನಿಮ್ಗೆ ಏನೋ ಒಂದು ಡೌಟ್ ಇದೆ ನಿಮ್ಮ ಪರ್ಸನ್ ಮೇಲೆ ಅಂತಂದಾಗ ಇನ್ನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಂತ ತೋರಿಸ್ತಿದೆ. ಇಮ್ಮಿಡಿಯೇಟಾಗಿ ನಿಮಗೆಲ್ಲ ಗೊತ್ತಿರೋ ಥರ ಹೋಗ್ಬಿಟ್ಟು ನೀವು ಮಾತಾಡಬೇಡಿ, ಇಲ್ಲ ತೋರಿಸ್ಕೋಬೇಡಿ. ಏನಾದರೂ ವಿಷಯ ಇರಲಿ, ರಿಲೇಟೆಡ್ ವರ್ಕ್, ಹೆಲ್ತ್, ಲವ್, ಸ್ಟಡೀಸ್ ಆರ್ ಎನಿಥಿಂಗ್, ಬಿಸ್ನೆಸ್, ವಾಟ್ ಎವರ್, ನಿಮಗೆ ಈ ಮೆಸೇಜು ಮಂತಿಗೆ ಮಾತ್ರ ಹೆಲ್ಪ್ಫುಲ್ ಆಗಿರುತ್ತೆ. ಗೆಟ್ ಮೋರ್ ಇನ್ಫಾರ್ಮೇಷನ್ ಬರೋದೇ ಯಾವಾಗಂದರೆ ನೀವು ಎದ್ರ ಬಗ್ಗೆನೂ ತುಂಬ ತಲೆ ಕೆಡ್ಸ್ಕೊತಿದ್ದೀರಾ, ಬಟ್ ನಿಮಗೆ ಅದ್ರ ಫುಲ್ ಮ್ಯಾಟ್ರ್ ಗೊತ್ತಿಲ್ಲ. ಸೊ ಇನ್ನೂ ನೀವು ಟ್ರೈ ಮಾಡಿ, ಇನ್ನೂ ಆ ಮ್ಯಾಟ್ರನ್ನ ಡೀಪಾಗಿ ಹೋಗೋದು ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮಗೆ ಆಗ ಹೆಲ್ಪ್ಫುಲ್ ಆಗಬಹುದು ಅಂತಲೇ ಏಂಜಲ್ಸ್ ಮೆಸೇಜ್ ಕೊಡ್ತಿದ್ದಾರೆ.